186ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ. ರಾಯಬಾಗ ತಾಲೂಕಾ ಫೋಟೋಗ್ರಾಫರ ಅಸೋಸಿಯೇಷನ್ ರಾಯಬಾಗ ಇವರ ಸಂಯುಕ್ತ ಆಶ್ರಯದಲ್ಲಿ 186ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯು ಹಾರುಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಸಭಾಭವನದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಸಮಾರಂಭದ ದಿವ್ಯ ವೇದಿಕೆಯನ್ನು ಅಲಂಕರಿಸಿರುವ ಮಲ್ಲಿಕಾರ್ಜುನ ಕೆ.ಆರ್. ಹಾಗೂ ಸದಾಶಿವ ದೇಶಿಂಗೆರವರು ಮಾತನಾಡಿ ಛಾಯಾಗ್ರಾಹಕರ ಅನುಭವಿಸುತ್ತಿರುವ ಸಾಕಷ್ಟು ನೋವುಗಳ ಕುರಿತು ಹೇಳಿದರು. ಅದೇ ರೀತಿ ಛಾಯಾಗ್ರಾಹಕರ ಬೇಡಿಕೆಗಳನ್ನು ಈಡೇರಿಸುವವರೆಗೆ ನಾವು ಯಾವ ರೀತಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿಯೋ ಹಾಗೆ ಅದೇ ರೀತಿ ಈಗಲೂ ನಾವು ಹೋರಾಟ ಮುಂದುವರೆಸೋಣ ಎಂದರು. ಆಧುನಿಕ ತಂತ್ರಜ್ಞಾನಕ್ಕೆ ಅಡ್ಯಾಪ್ಟ್ ಆಗಿ ಎಂದು ಛಾಯಾಗ್ರಾಹಕರಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಈ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರುವ ಶಾಸಕರು ಮಹೇಂದ್ರ ತಮ್ಮಣ್ಣವರ, ಈರಣ್ಣಗೌಡ ಪಾಟೀಲ್, ರಾಯಬಾಗ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಹಣಮಂತ ಕುರಿ, ಸುಭಾಷ ನಾಯಕ ಪ್ರಧಾನ ಕಾರ್ಯದರ್ಶಿ, ಸದಾಶಿವ ದೇಶಿಂಗೆ, ಭುವನೇಶ್ವರಿ ಡಾಲೆ, ಲಕ್ಸಮನ್ ಗೊಂದಳಿ, ಲಕ್ಸಮಣ್ಣ ಯಮಕನಮರಡಿ ಹಾಗೂ ತಾಲೂಕಾ ಛಾಯಾಗ್ರಾಹಕರೆಲ್ಲರೂ ಉಪಸ್ಥಿತರಿದ್ದರು. ಆ ಜಾಗದಲ್ಲಿ ಒಂದ್ಸಾರಿ ನಿಂತು ನೋಡ್ರಿ, ನೀವು ಆ ಮುಖ್ಯ ಸ್ಥಾನಕ್ಕೆ ಬಂದು ನಿಂತು ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ ಸಂಘಟನೆಗಳನ್ನ ಕಷ್ಟದಿಂದ ನಡೆಸಾಕತ್ತೀವಿ. ಸಂಘಟನೆಗಳನ್ನ ನಡೆಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕು ಬಹಳ ದುಸ್ಥಿತಿಗೆ ಬರ್ತದೆ. ಇದೀಗ ತಾನೇ ತಮ್ಮಣ್ಣವ್ರು ಸರ್ ಹೇಳಿದ್ರು, ನಿಮ್ಮನ್ನೆಲ್ಲ ಕಾರ್ಮಿಕ ಇಲಾಖೆಗೆ ಸೇರಿಸಿದರೆ ನಿಮ್ಗೆ ತುಂಬಾ ಸವಲತ್ತುಗಳು ಸಿಗ್ತದೆ. ಇದರ ಹಿಂದಿನ ನೋವು ಬಹಳ ಜನರಿಗೆ ಗೊತ್ತಿಲ್ಲ. ಕಾರ್ಮಿಕ ಇಲಾಖೆಗೆ ನಾವು ಸೇರ್ಬೇಕಾದಾಗ ಏನು ಕಷ್ಟಪಟ್ಟಿವಿ ಯಾರಿಗೂ ಗೊತ್ತಿಲ್ಲ. 2016 ಜುಲೈ 2ನೇ ತಾರೀಕಿನ ಬಹುತೇಕ ನಾವು ಯಾರು ಮರೆಯುವಂತಿಲ್ಲ. ಅವತ್ತು ನಾವು ಹೋರಾಟ ಮಾಡಿದ್ವಿ ಯಾವುದಕ್ಕಂದ್ರೆ ಕೇವಲ ನಮ್ಮನ್ನ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸ್ರಿ ಅಂತ ಅಲ್ವಾ ಹೋರಾಟ ಮಾಡಿದ್ವಿ. ಜಿಲ್ಲೆ ತಾಲೂಕುಗಳ ವೃತ್ತಿ ಬಂದ್ ಮಾಡಿದ್ವಿ, ಸ್ಟುಡಿಯೋಗಳು ಬಂದ್ ಮಾಡಿದ್ವಿ, ಯಾರು ಫೋಟೋ ತೆಗಿಲಿಲ್ಲ, ಧಿಕಾರಕ್ಕೆ ಹೋಗಿದ್ವಿ, ನಮ್ ಸವಲತ್ತುಗಳನ್ನು ಬೇಕಂತ ಹೇಳಿದ್ವಿ. ಅದರ ಪ್ರತಿಫಲವಾಗಿ ಸರ್ಕಾರ ನಮ್ಮನ್ನ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿದ್ರು. ಲಿಸ್ಟ್ ಆಗಿ ನಮ್ಗೆ ಹೆಸರು ಬಂತು, ಏನೋ ಕೊಟ್ಟಿಲ್ಲ ನಮಗ. ಅವಾಗ ಏನೋ ಕೊಟ್ಟಿರ್ಲಿಲ್ಲ, ಏನೇನೂ ಇಲ್ಲ, ಸುಮ್ಮನೆ ಲಿಸ್ಟ್ ಆಗಿ ಹೆಸರು ಬಂತ ಅಷ್ಟೇ. ಛಾಯಾಗ್ರಾಹಕರು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿದ್ದಾರೆ ಅಷ್ಟೇ. ಅಲ್ಲಿಂದ ಮತ್ತೆ ಹೋರಾಟ, ಅನೇಕ ವಿಷಯಗಳಿಗಾಗಿ ಹೋರಾಟ ಮಾಡ್ತಾ ಇದೀವಿ ನಾವು. ಕಷ್ಟದಲ್ಲಿರುವಂತಹ ವೃತ್ತಿ ಉಳಿಬೇಕಾಗಿದೆ ಈಗ ಅಲ್ವಾ. ನಮ್ಮ ವೃತ್ತಿ ಬದುಕು ಉಳಿಬೇಕು. ಯಾರೋ ಒಬ್ಬ ಫೋಟೋಗ್ರಾಫರ್ ಸತ್ರೆ ಇನ್ನೊಬ್ರು ಉಟ್ಕೊಳ್ತಾನೆ. ಈ ವೃತ್ತಿ ಉಳಿದ್ರೆ ತಾನೇ ಇಷ್ಟೆಲ್ಲ ಕುಟುಂಬಗಳ ಬದುಕು ಸಾಧ್ಯವಾಗುವಂಥದ್ದು. ಈ ವೃತ್ತಿ ಉಳಿಸ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಕೇವಲ ಫೋಟೋ ತೆಗೆದ್ರೆ ಸಾಧ್ಯವಾಗುವಂಥದ್ದಲ್ಲ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಸರ್ಕಾರಕ್ಕೆ ನಮ್ಮ ಮನವಿಗಳನ್ನು ಸಮರ್ಪಣೆ ಮಾಡಬೇಕಾಗ್ತದೆ, ನಮ್ಮ ಬೇಡಿಕೆಗಳನ್ನು ನೀಡಬೇಕಾಗ್ತದೆ. ಹೇಳಿದ್ರೆ ಈಗಾಗಲೇ ಕಾರ್ಮಿಕ ವಲಯಕ್ಕೆ ನಮ್ಮನ್ನ ಸೇರಿಸಿದ್ದಾರೆ ಅಂತ ಹೇಳಿ. ಈ ಕಾರ್ಮಿಕ ವಲಯಕ್ಕೆ ಸೇರಿಸಬೇಕಾದ ಸಂದರ್ಭ ಬಂದಾಗ 2023ನೇ ಇಸ್ವಿಯಲ್ಲಿ 23 ವರ್ಗಗಳು ಕ್ಯೂನಲ್ಲಿದ್ದು ನಮ್ಮನ್ನು ಕೂಡ ಕಾರ್ಮಿಕ ವಲಯಕ್ಕೆ ಸೇರಿಸ್ರಿ ಅಂತ ಹೇಳಿ ನಾವು ಸೇರಿ 23 ವರ್ಗಗಳು. ಅವಾಗ ಲಿಸ್ಟ್ ಹೊರಗಡೆ ಬಂತು. ನೋಡಿದ್ರೆ ಛಾಯಾಗ್ರಾಹಕರು ಅದರಲ್ಲಿಲ್ಲ. ಸರ್ಕಾರದ ಲಿಸ್ಟ್ ಹೊರಗಡೆ ಬಂತು, ಛಾಯಾಗ್ರಾಹಕರಲ್ಲಿಲ್ಲ. ಹೋರಾಟ ಮಾಡಿದ್ರೆ ಛಾಯಾಗ್ರಾಹಕರು ಮಾತ್ರ, ಬೇರೆ ಯಾರು ಹೋರಾಟ ಮಾಡಿಲ್ಲ. ಅವ್ರು ಸುಮ್ಮನೆ ಲಿಸ್ಟ್ ನಲ್ಲಿ ಬಂದ್ಬಿಟ್ರು. ಯಾಕಂದ್ರೆ ಅವ್ರು ಕಾರ್ಮಿಕರೇ ಆಗಿರೋದ್ರಿಂದ ತಾನಾಗಿ ಅವ್ರು ಬಂದ್ಬಿಟ್ರು. ಹೋರಾಟ ಮಾಡಿದ್ರು, ನಾವು ಹಿಂದೆ ಉಳ್ಕೊಂಡ್ಬಿಟ್ಟಿದ್ವಿ. ಸರ್ಕಾರ ಹೋಗಿ ಕೇಳಿದ್ವಿ ನಾವು, ಯಾಕೆ ನಮ್ಮನ್ನು ಕೂಡ ಕಾರ್ಮಿಕ ವಲಯಕ್ಕೆ ಸೇರಿಸ್ಬೇಕು, ನಾವು ಕೂಡ ಅಸಂಘಟಿತರು, ನಮ್ಗೆ ಯಾರು ಯಜಮಾನ ಇಲ್ಲ, ಪಗಾರ ಕೊಡೋರು ಯಾರು ಇಲ್ಲ, ಸರ್ಕಾರಕ್ಕೆ ಹೊರೆ ಆಗದಂಗೆ ಬದುಕಾಕತ್ತೀವಿ ನಾವು ಅಲ್ಬೇಕ್ರಿ. ಇವತ್ತು ನನ್ನ ಎಜುಕೇಶನ್ ಸರ್ಕಾರದ ಜವಾಬ್ದಾರಿ ಏನಂದ್ರೆ ನನ್ನ ಯೋಗ್ಯತೆ ಅನುಸಾರವಾಗಿ ನೌಕರಿ ಕೊಡ್ಬೇಕಾದ ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಸರ್ಕಾರಕ್ಕೆ ಭಾರವಾಗದೆ ನಮ್ಮ ಕುಟುಂಬಗಳನ್ನ ನಿರ್ವಹಣೆ ಮಾಡಕತ್ತೀವಿ, ನಾವು ಹೊಟ್ಟೆ ತುಂಬಿಕೊಳಕತ್ತೀವಿ. ಅಟ್ಲೀಸ್ಟ್ ನಮಗೆ ಅವಕಾಶಗಳನ್ನಾದ್ರೂ ಕೊಡ್ರಿ, ನಮ್ಮ ವೃತ್ತಿ ಉಳಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನಾದ್ರೂ ಕೊಡ್ರಿ ಅಂತ ಹೇಳಿದ್ರೆ ಸರ್ಕಾರ ನಮ್ಮ ಕಡೆ ಗಮನ ಹರಿಸಲಿಲ್ಲ. ಅವ್ರು ಏನ್ ಹೇಳಿದ್ರು ಗೊತ್ತಾ, ಇಲ್ರಿ ನಾವೇನೋ ಸೇರಿಸ್ತೀವಿ, ಸೇರಿಸೋಕೆ ನಮ್ಗೆ ಇಷ್ಟ. ವಿರೋಧ ಪಕ್ಷದವರು ವಿರೋಧ 50,000 ಲಕ್ಷ 2 ಲಕ್ಷ ಬಿಲ್ ಮಾಡ್ತಾರೆ, ಅವರೇ ಕಾರ್ಮಿಕರಾಗ್ತಾರೆ, ಅವ್ರು ಸೇರ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಾವು ಈಶ್ವರಪ್ಪನವ್ರ ಕಡೆ ವಿರೋಧ ಪಕ್ಷದ ನಾಯಕರಿದ್ರು ಅವಾಗ ಅವ್ರ ಕಡೆ ಹೋದಾಗ ಅವರೇ ನೇರವಾಗಿ ಸಂತೋಷ್ ಲಾಡ್ ಸಾಹೇಬರು ಮನೆಗೆ ಹೋಗಿ ನಮ್ಮ ಛಾಯಾಗ್ರಾಹಕರ ಕರ್ನಾಟಕ ರಾಜ್ಯ ಛಾಯಾಚಿತ್ರ ಗ್ರಾಹಕರ ಸಂಘದ ಮುಖ್ಯಸ್ಥರ ಜೊತೆ ಹೋಗಿ ಇವ್ರನ್ನ ಸೇರಿಸಬೇಕು ಅಂತ ಹಠ ಹಿಡಿದ್ರು. ಅವ್ರು ಹೇಳಿದ್ರು, ನಾವು ಸೇರಿಸೋಕ್ ರೆಡಿ, ನಾಳೆ ಅಧಿವೇಶನದಾಗ ನೀವೇನ್ ಮಾಡ್ತೀರಿ, ನೀವೇ ವಿರೋಧ ಮಾಡ್ತೀರಿ, ಅದಕ್ಕೆ ವಿರೋಧ ಮಾಡಿದ್ರೆ ನಾವೇನ್ ಮಾಡೋಣ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ವಿರೋಧ ಪಕ್ಷದ ನಾಯಕನಾಗಿ ನಾನೇ ಹೇಳಕತ್ತೀನಿ, ನಮ್ಮವ್ರು ಯಾರೋ ವಿರೋಧ ಮಾಡಿದ್ರೆ
ನಾವೇ ಮುಂದೆ ನಿಂತು ಅದು ವಿರೋಧ ತಡಿತೀವಿ, ಫೋಟೋಗ್ರಾಫರ್ ಸೇರಿಸ್ರಿ ಅಂತ ಹೇಳಿದ್ರು. ಅಷ್ಟ ಸಮಸ್ಯೆಗಳು ಉಂಟಾಗ್ಯಾವ. ಯಾವಾಗ ಯಾವ ಟೆಕ್ನಾಲಜಿ ಬಂದು ಯಾರನ್ನು ಮುಣಿಸೋದು ಹೇಳಕ್ ಬರಂಗಿಲ್ಲ ಅಂತ ಪರಿಸ್ಥಿತಿ. ಎಲ್ಲರೂ ಈ ಕಾರ್ಮಿಕರ ಮತ್ತು ಈ ತಂತ್ರಜ್ಞಾನ ಇದೆಲ್ಲ ಯಾರ ವ್ಯವಸ್ಥೆಯನ್ನ ಹೆಂಗೆ ಹದಗೆಡಿಸ್ತೈತಿ ಹೇಳಕ್ ಬರಂಗಿಲ್ಲ. ಅದಕ್ಕೆ ಈ ಆಧುನಿಕ ಜೀವನದಾಗ ಯಾವಾಗ ಯಾವ್ದು ಹೊಸವಾಗಿ ಬರುತ್ತೆ ಅದಕ್ಕೆಲ್ಲ ತಾವು ಅತಿ ಬೇಗ ಅಡಾಪ್ಟ್ ಆಗ್ಬೇಕು. ಈಗ ತಮ್ಮ ಛಾಯಾಗ್ರಹದೊಂದಿಗೆ AI ಟೆಕ್ನಾಲಜಿ ಏನು ಬಂದೈತಿ ಆ ಥರದ ಅಭ್ಯಾಸ ನೀವು ಎಲ್ಲರೂ ಮಾಡಲಿಲ್ಲ ಅಂದ್ರೆ ನಿಮ್ ಯಾವಾಗ ಬಂದ್ ಬೀಳ್ದೈತಿ ಹೇಳಕ್ ಬರಂಗಿಲ್ಲ. ಈಗ ಒಂದು ಮೊಬೈಲ್ ಬಂದಿದ್ದರಿಂದ ಕ್ಯಾಲ್ಕುಲೇಟರ್, ಪೆನ್, ಫೋಟೋಗ್ರಾಫರ್, ಸಾವಿರಾರು ಆ್ಯಪ್ಸ್ ಎಲ್ಲ ಬಂದು ಯಾರ ಕೈಯಾಗ ಗಡಿಯಾರಲ್ಲಿ ಟೈಮ್ ಎಲ್ಲ ಎಲ್ಲಿ ಬೇಕಲ್ಲಿ ನಿಮ್ಮ ವಾಚ್ನಾಗ ಸಿಗ್ತೈತಿ. ಹಿಂಗ ಎಷ್ಟು ಉದ್ಯೋಗ ಟೆಕ್ನಾಲಜಿ ಮುಣಿಸತ್ ಹೇಳಕ್ ಬರಂಗಿಲ್ಲ. ಅದಕ್ಕೆ ಆ ಟೆಕ್ನಾಲಜಿಗೆ ಆದಷ್ಟು ಬೇಗ ತಾವೆಲ್ಲ ಅಡಾಪ್ಟ್ ಆಗ್ಬೇಕು, ಅದರ ಅಭ್ಯಾಸ ತಮಗಿರ್ಬೇಕು. ಅದರ ಜೊತೆಗೇನ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ವರದಿ ಗಿರೀಶ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಬಾಗ.